ಬೋಪಣ್ಣವರ ಉದ್ದೇಶ ಇರ್ಬೋದು, ಹೌದು ನನಗೆ ಗೊತ್ತಿಲ್ಲ ಹೌದೌದು, ಅದೇ ಉದ್ದೇಶ ಇರೋದು ಅಲ್ವಾ. 4 ಜನ ಕೆಲಸ ಕೊಡ್ಬೇಕು ಅನ್ನೋ ಉದ್ದೇಶ ಇದೆ. ಅವ್ರು ಇನ್ನೂ ಸ್ಥಿರವಾಗ್ಲಿ, ಇನ್ನೂ ಚೆನ್ನಾಗಿ ಬೆಳಿತಾರೆ. ಇನ್ನೂ 4 ಜನ ಆಶೀರ್ವಾದ ಸಿಗುತ್ತೆ ಸಿಗುತ್ತೆ ಸರ್. ಸಿಗುತ್ತೆ. ನಿಮ್ಮಂತವ್ರು ಆಶೀರ್ವಾದ ಮಾಡಿದ್ರೆ ಅದು ತುಂಬಾ ಬೆಳೆದೇ ಬೆಳಿತೀವಿ. ನೋಡಿ, ಒಳ್ಳೆ ಜನ ಬರ್ಬೇಕು ಇಲ್ಲಿ, ಒಳ್ಳೆ ಸ್ಥಳ ನೋಡ್ಬೇಕು, ಒಳ್ಳೆ ಜನನೇ ಸೇರ್ಬೇಕು ಇಲ್ಲಿ. ಆ ತರ ಈ ತರ ಜನ ಆದ್ರೆ ನಮ್ಗೆ ಇಡ್ಸಲ್ಲ. ತುಂಬಾ ಜನ ನಮ್ಗೆ ಸ್ಥಳಗಳು ನೋಡ್ಬೇಕು ಅಂತಂದ್ರೆ ಜರಿಬಾರ್ದು ಯಾವುದೇ ರೀ. ಅದ್ರ ಬಗ್ಗೆ ತಿಳ್ಕೊಂಡು ಹೋಗಿ ಇನ್ನೊಬ್ರಿಗೆ ಹೇಳಿ ಅವ್ರಿಗೆ ಒಪ್ಸೋಂಥ ರೀತಿ ಇರಬೇಕು ಅವ್ರಿಗೆ. ಹೌದು, ಅದ್ರಲ್ಲಿ ಬರ್ಬೇಕು. ನಾವು 4 ಜನ 10 ಜನ ನಾವು ಖರ್ಚು ಮಾಡ್ಕೊ ಬರೋದು ದುಡ್ದಲ್ಲ ಅದು. ಸರಿ ಬಂದು ಖರ್ಚು ಹೆಚ್ಚಾರು ಆಗ್ಲಿ, ನಮ್ ಚೆನ್ನಾಗಿ ಎಲ್ಲ ಮಾಡ್ತಾರಲ್ಲ, ಅದ್ ನಿಜವಾಗ್ಲೂ ತುಂಬಾ ನಮ್ಮಿಂದಾನೇ ನಿಂತ್ಕೊಂಡು ಮಾಡಿದ್ದೀರಾ. ಅದು ನಮ್ಗೆ ದೇವರು ನಿಮ್ಗೆ ಎಲ್ಲ ಬಗ್ಗೆ ನೋಡಿ. ಅವ್ರು ಇಲ್ದೆ ಅವ್ರ ಆಪ್ಷನ್ಸ್ ಅಲ್ಲಿ ನೀವು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ರಲ್ಲ, ರಿಯಲಿ ಗ್ರೇಟ್. ಇದು ಎಲ್ಲಾರು ತಿಳ್ಕೊಬೇಕು ಇದನ್ನ. ಯಾವ ಒಂದು ಸಂಸ್ಥೆ ಮುಂದುವರಿಬೇಕಾದ್ರೆ ಓನರ್ ಇದು ನಾಟ್ ಇಂಪಾರ್ಟೆಂಟ್. ಕೈ ಕೆಲ ಕೆಲಸ ಮಾಡ್ತಾರಲ್ಲ, ಅವರು ವೆರಿ 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 ಇಂಪಾರ್ಟೆಂಟ್. ಅವರಿಂದನೇ ಈ ಸಂಸ್ಥೆ ಬೆಳೀತದೆ, ಇನ್ನು ಬೆಳೆಯುತ್ತೆ ಅಂತ ಒಂದು ಮನಸ್ಸಿಗೆ ಅನಿಸ್ತಾ ಇದೆ. ಗ್ಯಾರಂಟಿ ಅನಿಸ್ತಾ. ಅದು ನಾವು ಕೊನೆವರೆಗೂ ನಾವು ಈ ಭೂಮಿ ಮೇಲೆ ಇರೋರಿಗೆ ನಾವಂತೂ ಗ್ಯಾರಂಟಿ ವರ್ಷಕ್ಕೆ 1 ಸಾರಿ 2 ಸಾರಿ ಬಂದವು. ಬರ್ತಾ ಇರಿ ಸರ್, ನಾವು ನೋಡ್ಕೊಳ್ತಾ ಇರ್ತೀವಿ. ಬರ್ತಾ ಇರಿ. ಅಲ್ಲ, ಬಳ್ಳಿ ಒಳಗೆಲ್ಲ ಕರ್ಕೊಂಡೋಗಿ ನಮ್ಮನ್ನ ಒಳ್ಳೆ ಶೇಪ್ ಆಗಿ ಬಂದು ನಮ್ಗೆ ಇಲ್ಲಿ ಬಂದು ತಲುಪಿಸಿದ್ರಲ್ಲ, ಅದು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನೀವು. ನಿಜವಾಗ್ಲೂ ನಾವು ರಿಯಲಿ ನಮ್ಮ ಏನೋ ಇವರಿಗೆ ಆಯ್ತಿರ್ಲಿಲ್ಲ, ಅಲ್ಲೆಲ್ಲ ಕುತ್ಕೊಳ್ಳೋರು ಸ್ವಲ್ಪ. ನನಗೆ ಇದಿರ್ಲಿಲ್ಲ, ಹೋಗಿರ್ಲಿಲ್ಲ. ನಾವು ನಿಮ್ ಜೊತೆ ಬಂದು ಸುತ್ಕೊಂಡ್ ಬರ್ತೀವಿ ಅಂತ. ಅದೇ ನೀವು ನೋಡಿ, ನೀವು ಕೈ ಹಿಡಿದು ಇಲ್ಲಿ ಶುರು ಮಾಡಿ ಕೈ ಹಿಡ್ಕೊಂಡಿದ್ರೆ ಎಲ್ಲಾ ಕಡೆ ಬಿಟ್ಟಿದ್ದಾರೆ ಕೈನ. ಅಲ್ಲೂ ಬಿಟ್ಟಾರ ಅವ್ರು ನನ್ನ ಕೈನ. ಅವರಿಗೆ ನಾವು ಸಪೋರ್ಟ್ ಆಗಿ ನಿಲ್ಲೋದು, ಅವ್ರನ್ನ ಸಪೋರ್ಟ್ ಕರ್ಕೊಂಡ್ ಬರೋದು. ಅದನ್ನೇ ನಾವು ಮಾಡ್ಬೇಕು. ಯಾರಿಗೆ ತುಂಬಾ ಇದಾಗಿರ್ತಾರೆ, ಆಗೋದೇ ಇಲ್ಲ. ಅದನ್ನ ಸಪೋರ್ಟ್ ಮಾಡಿ ಮೇಲೆ ಇರ್ತೀವಲ್ಲ. ಮತ್ತೆ ನಿಮ್ಮಂತ ಸ್ಟಾಫ್ಗೆ ಗೋಪಣ್ಣ ಅವ್ರನ್ನು ಅದೇ ರೀತಿ ನೋಡ್ಕೊತಾರೆ. ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಚೆನ್ನಾಗಿ ನೋಡ್ಕೊಳಕ್ಕೆ ನೀವು ಇಲ್ಲಿ ಚೆನ್ನಾಗಿ ಎಲ್ಲರೂ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಪುನೀತ್, ನಿಮ್ಮ ಒಂದು ಸಹಕಾರ. ನಮ್ಗೆ ಹಿಂದೆ ಬರೀ ಒಂದ್ ಕಾಲ್ ದಾರಿ ಅಂತ ತೋರ್ಸೋರು ನಮ್ಮ ಅಜ್ಜಿ ತಾತ. ಇದ್ರಲ್ಲಿ ಹೋಗ್ಬೇಕು, ಇದು ಹತ್ರ ಆಗತ್ತೆ ಅಂತ. ಆ ರೋಡ್ ಬಿಟ್ಬಿಟ್ಟು ಈ ರೋಡ್ ನಲ್ಲಿ ಹೋಯ್ತಿದ್ವು. ಕಲ್ಲು ಮುಳ್ಳೆ ತುಳ್ಕೊಂಡು ಹೋಯ್ತಿದ್ವು. ಮುಳ್ಳು ಎಷ್ಟು ಸರಿ ತೊಯ್ತಿದ್ವು ಕೈಲಿಂದ. ಇವಾಗ ಚಪ್ಪಲೆ ಹಾಕೊಂಡ್ ನಡಿದೆ ನಾವು ಮುಂದಕ್ಕೆ ಹೋಗ್ತಾ ಆ ರೀತಿ ಬಂದಿದೆ ಇವಾಗ. ಯಾಕೆಂದ್ರೆ ಅದು ಸಾವಿರಾರು ರೋಗನೂ ಇದೆ ಬಿಡಿ. ಇವಾಗಿನ ಜನರೇಷನ್ ಹಂಗೆ ಆಗಿದೆ. ಒಂದ್ ಏನು